ಸ್ನೇಹಿತರೆ ನಮಸ್ಕಾರ. ಕೆಲವೊಂದು ದೇಶಗಳನ್ನ ದೂರದಿಂದ ನೋಡೋಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಇಲ್ಲಿರೋ ರೂಲ್ಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಅಂತಹ ಒಂದು ದೇಶ ನಾರ್ತ್ ಕೊರಿಯಾ. ಇಲ್ಲಿ ನಡೆದ ಒಂದು ನಿಜ ಘಟನೆ ನಿಮ್ ಮುಂದಿಡ್ತಾ ಇದ್ದೀವಿ. ಈ ವಿಡಿಯೋ ನೋಡಿದ್ಮೇಲೆ ನೀವೇ ಯೋಚನೆ ಮಾಡಿ ಕೆಲವು ದೇಶಗಳಿಗೆ ಹೋಗೋದು ಎಷ್ಟು ಸೇಫ್ ಅಂತ. ಇಲ್ಲಿ ಒಬ್ಬ ಹುಡುಗ ಹುಟ್ಟಿದ್ದು ಅಮೆರಿಕದಲ್ಲಿ 1994ರಲ್ಲಿ ಹುಟ್ಟಿದ ಈತ 2017ರಲ್ಲಿ ಅಂದ್ರೆ ತನ್ನ 22ನೇ ವಯಸ್ಸಿನಲ್ಲಿ ಸಾವಿಗೀಡಾಗ್ತಾನೆ. ಇದಕ್ಕೆ ಕಾರಣ ಅವನ ನಾರ್ತ್ ಕೊರಿಯಾ ಟ್ರಿಪ್. ಸ್ನೇಹಿತರೆ, ಒಬ್ಬ ಹುಡುಗ ನಾರ್ತ್ ಕೊರಿಯಾ ಹೋಗೋಕ್ಕೂ ಮುಂಚೆ ಹೇಗಿದ್ದ, 1.5 ವರ್ಷಗಳ ನಂತರ ನಾರ್ತ್ ಕೊರಿಯಾದಿಂದ ಅಮೆರಿಕಾಗೆ ವಾಪಸ್ ಬಂದಾಗ ಹೇಗಾಗಿದ್ದ, ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದಂತಹ ಆರೋಗ್ಯಕರವಾಗಿದ್ದಂತಹ ಹುಡುಗನ ಸ್ಥಿತಿ 1.5 ವರ್ಷದಲ್ಲಿ ಭೀಕರವಾಗಿ ಬದಲಾಗಿದ್ದು ಹೇಗೆ. ನಾರ್ತ್ ಕೊರಿಯಾದ ಟ್ರಿಪ್ ಕೇವಲ 5 ದಿನಗಳದ್ದಾಗಿರ್ಬೇಕಿತ್ತು, ಅದು 1.5 ವರ್ಷ ಹೇಗಾಯ್ತು. ಮಸ್ತಿ ಅಡ್ವೆಂಚರ್ ನಿಂದ ಶುರುವಾದಂತಹ ಟ್ರಿಪ್ ಅಂತ್ಯ ಕಂಡಿದ್ದು ಮಾತ್ರ ಇಡೀ ಜಗತ್ತೇ ಬೆಚ್ಚಿ ಬೀಳಿಸುವಂತೆ. ಹಾಗಾದ್ರೆ ನಾರ್ತ್ ಕೊರಿಯಾ ಹೋಗೋದಕ್ಕೆ ನಿಜವಾಗ್ಲೂ ಸುರಕ್ಷಿತವಾ, ಅಥವಾ ಅಲ್ಲಿ ಹೋದ ಎಲ್ರಿಗೂ ಈ ಹುಡುಗನಂತೆ ಏನಾದ್ರೂ ಆಗ್ಬಿಡತ್ತಾ? ಅಮೆರಿಕದಲ್ಲಿ ಈ ಹುಡುಗನ ಒಂದು ಘಟನೆ ಏನಿತ್ತು, ಅದು ಇಡೀ ಅಮೆರಿಕನರೇ ನಾರ್ತ್ ಕೊರಿಯಾ ಹೋಗೋದನ್ನ ಪೂರ್ಣವಾಗಿ ಬ್ಯಾನ್ ಮಾಡುವಂತಹ ಮಟ್ಟಕ್ಕೆ ಹೋಯ್ತು. ನಾರ್ತ್ ಕೊರಿಯಾದ ಭಯಾನಕ ರೂಲ್ಸ್ ಇಡೀ ಜಗತ್ತಿಗೆ ತಿಳಿಯುವಂತೆ ಮಾಡ್ತು. ಅದಕ್ಕಿಂತ ಮೊದಲು ಬಹುತೇಕ ಜನರಿಗೆ ಈ ಬಗ್ಗೆ ಗೊತ್ತೇ ಇರಲಿಲ್ಲ. ಹಾಗಾದ್ರೆ ಬನ್ನಿ ಆ ಅಮೆರಿಕದ ಹುಡುಗನ ಪೂರ್ತಿ ಇನ್ಸಿಡೆಂಟ್ ಏನು ಅಂತ ನೋಡೋಣ. ಸ್ನೇಹಿತರೆ, ಅಮೆರಿಕದ ಆ ಹುಡುಗನ ಹೆಸರು ಓಟೋ ಓಂಬಿಯರ್. ಆತ 2016ರಲ್ಲಿ ಒಂದು ಸ್ಟಡಿ ಅಬ್ರೋಡ್ ಪ್ರೋಗ್ರಾಮ್ಗಾಗಿ ಹಾಂಗ್ಕಾಂಗ್ಗೆ ಹೋಗ್ಬೇಕಾಗಿತ್ತು. ಆದ್ರೆ ಅವನು ಯೋಚಿಸ್ತಾನೆ, ನ್ಯೂ ಇಯರ್ ಟೈಮ್ ಇರೋದ್ರಿಂದ ಹಾಂಗ್ಕಾಂಗ್ಗೆ ಹೋಗೋಕ್ಕೂ ಮುಂಚೆ ಎಲ್ಲಾದ್ರೂ ಟ್ರಿಪ್ ಹೋಗಿ ಬರೋಣ ಅಂತ. ಇದಾದ ನಂತರ ಮತ್ತೆ ಅವನ್ಗೆಲ್ಲಿ ಸಮಯ ಸಿಗುತ್ತೆ? ಅವನ ಮನಸ್ಸಲ್ಲಿ ಹಾಗೆ ಇನ್ನೊಂದು ಪ್ರಶ್ನೆ ಕೂಡ ಬರುತ್ತೆ, ಎಲ್ಲಿಗೆ ಹೋಗೋದು ಹಾಗಿದ್ರೆ ಅಂತ. ಆಗ ಅವನಿಗೆ ಹೊಳೆದಿದ್ದು, ಆತ ನಾರ್ತ್ ಕೊರಿಯಾ ಬಗ್ಗೆ ಕೇಳಿದ್ದು ಒಂದೇ, ಅಲ್ಲಿ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ, ತುಂಬಾ ರಿಸ್ಟ್ರಿಕ್ಷನ್. ಆದ್ರೆ ಇದು ನಿಜಾನಾ ಅಥವಾ ರೂಮರ್ಸಾ, ಒಮ್ಮೆ ಹೋಗಿ ನೋಡ್ಕೊಂಡ್ ಬರ್ಬೇಕು ಅನ್ನೋ ಆಸೆ ಇತ್ತು. 5 ದಿನ ಅಲ್ಲೇ ಇದ್ರೆ ಅಲ್ಲಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಗೊತ್ತಾಗತ್ತೆ ಅಂತ ಯೋಚಿಸಿ ಓಟು ನಾರ್ತ್ ಕೊರಿಯಾ ಹೋಗೋಕೆ ನಿರ್ಧಾರ ಮಾಡ್ತಾನೆ. ಓಟು ಯಂಗ್ ಪಾಯಿಂಟ್ ಟೂರ್ಸ್ ಎಂಬ ಬಜೆಟ್ ಟೂರ್ ಆಪರೇಟರ್ ಮೂಲಕ ಟೂರ್ ನ ಬುಕ್ ಮಾಡ್ಕೊಂಡ. ಈ ಕಂಪನಿ ಚೀನಾದಿಂದ ಆಪರೇಟ್ ಆಗ್ತಾ ಇತ್ತು. ಓಟು ತುಂಬಾ ಎಕ್ಸೈಟೆಡ್ ಆಗಿದ್ದ. ಅವನಿಗೆ ನಾರ್ತ್ ಕೊರಿಯಾದ ಕಲ್ಚರ್ ನೋಡ್ಬೇಕು, ಅಲ್ಲಿ ಜನರನ್ನ ಭೇಟಿಯಾಗಬೇಕು ಅಂತ ಇತ್ತು. 2015 ಡಿಸೆಂಬರ್ 29ಕ್ಕೆ ಓಟು ಬೀಜಿಂಗ್ ನಿಂದ ಫ್ಲೈಟ್ ಹಿಡಿದು ತನ್ನ ಟೂರ್ ಗ್ರೂಪ್ ಜೊತೆ ನಾರ್ತ್ ಕೊರಿಯಾ ತಲುಪ್ತಾನೆ. ಅವನ ಜೊತೆಗೆ ಇನ್ನು 10 ಜನ ಟೂರಿಸ್ಟ್ ಇದ್ರು, ಬೇರೆ ಬೇರೆ ದೇಶಗಳಿಂದ ಬಂದವರು. ಪೂರ್ತಿ ಟ್ರಿಪ್ ಕೇವಲ 5 ದಿನಗಳ ಮಾತ್ರ ಆಗಿತ್ತು. ನಾರ್ತ್ ಕೊರಿಯಾ ಹೇಗಿತ್ತಂದ್ರೆ ಬೇರೆ ಬೇರೆ ದೇಶಗಳಿಂದ ಬಹಳ ವಿಭಿನ್ನವಾಗಿತ್ತು. ಅಷ್ಟು ಅಡ್ವಾನ್ಸ್ಡ್ ಆಗಿ ಕೂಡ ಇರಲಿಲ್ಲ, ಹಾಗೆ ಶ್ರೀಮಂತ ದೇಶ ಕೂಡ ಅಲ್ಲ. ಆದ್ರೆ ಜನ ತುಂಬಾನೇ ಒಳ್ಳೆಯವರಾಗಿದ್ರು. ಇದು ಒಟ್ಟುಗೆ ತುಂಬಾನೇ ಇಷ್ಟ ಆಯಿತು. ಅಲ್ಲಿ ಜನರ ಜೊತೆ ಬೆರೀತಾನೆ. ನಂತರ ಬರುತ್ತೆ ನ್ಯೂ ಇಯರ್ಸ್ ಈವ್. ಓಟು ಮತ್ತೆ ಅವನ ಗ್ರೂಪ್ ಪ್ಯಾಂಗ್ಯಾಂಗ್ ನ ಕಿಮ್ ಇಲ್ ಸುಂಗ್ ಸ್ಕ್ವೇರ್ ನಲ್ಲಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡ್ತಾರೆ. 12 ಗಂಟೆ ಅಷ್ಟೊತ್ತಿಗೆ ಭಾರಿ ಪಟಾಕಿಯೊಂದಿಗೆ ಹೊಸ ವರ್ಷಕ್ಕೆ ಸ್ವಾಗತ ಕೂಡ ಕೊಡ್ತಾರೆ. ಅದಾದ ನಂತರ ಎಲ್ಲರೂ ಯಾಂಗ್ ಗಾಕೋಡ್ ಇಂಟರ್ ನ್ಯಾಷನಲ್ ಹೋಟೆಲ್ಗೆ ಬರ್ತಾರೆ. ಅಲ್ಲಿ ಕೂಡ ಸಾಕಷ್ಟು ಡ್ರಿಂಕ್ಸ್ ಎಲ್ಲ ಮಾಡಿ ನಿದ್ದೆ ಮಾಡ್ಬಿಡ್ತಾರೆ. ಜನವರಿ 2, 2016ಕ್ಕೆ ಎಲ್ಲರೂ ನಾರ್ತ್ ಕೊರಿಯಾ ಬಿಟ್ಟು ತಮ್ಮ ದೇಶಕ್ಕೆ ಹೋಗೋಕೆ ಸಿದ್ಧರಾಗಿರ್ತಾರೆ. ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಗೆ ವೇಟ್ ಮಾಡ್ತಾ ಇದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ತಮ್ಮ ದೇಶಗಳಿಗೆ ಹೋಗ್ಬೇಕಿತ್ತು. ಅಷ್ಟರಲ್ಲಿ ಇಬ್ರು ನಾರ್ತ್ ಕೊರಿಯನ್ ಗಾರ್ಡ್ಸ್ ಬಂದು ಓಟೋವನ್ನ ಹಿಡ್ಕೊಳ್ತಾರೆ. ಓಟೋಗೆ ಏನಾಗ್ತಿದೆ ಅಂತ ಅರ್ಥ ಆಗಲ್ಲ. ಅವನನ್ನ ಹಿಡ್ಕೊಂಡು ಕರೆದುಕೊಂಡು ಹೋಗ್ತಾರೆ. ಅವನ ಪಕ್ಕದಲ್ಲೇ ಒಬ್ಬ ಬ್ರಿಟಿಷ್ ಟೂರಿಸ್ಟ್ ನಿಂತಿದ್ದ. ಅವನ ಹೆಸರು ಡೆನ್ನಿ ಅಂತ. ಅವನು ಇದನ್ನೆಲ್ಲ ನೋಡ್ತಾನೆ ಇದ್ದ. ಡೆನ್ನಿ ಹೇಳ್ತಾನೆ, ಓಟು ತುಂಬಾ ನಾರ್ಮಲ್ ಆಗಿದ್ದ. ಗಾರ್ಡ್ಸ್ ಬಂದು ಅವನ ಶೋಲ್ಡರ್ ಮೇಲೆ ಕೈ ಇಟ್ಟು ಕರ್ಕೊಂಡು ಹೋದ್ರು. ಡೆನ್ನಿ ಅವನ್ಗೆ ಲಾಸ್ಟ್ ಆಗಿ ಒಂದ್ ಮಾತು ಹೇಳಿದ್ದ, ದಟ್ ಇಸ್ ದ ಲಾಸ್ಟ್ ಟೈಮ್ ವಿ ಆರ್ ಗೋನಾ ಸೀ ಯು ಅಂತ. ಆದ್ರೆ ಅವನ್ಗೆ ಇದು ಗೊತ್ತಿರ್ಲಿಲ್ಲ, ಅದು ಅವನ ಮಾತು ನಿಜವಾಗಿ ಬಿಡುತ್ತೆ ಅಂತ. ಯಾಕಂದ್ರೆ ಓಟು ಮತ್ತೆ ಯಾರಿಗೂ ಕಾಣಿಸ್ಲೇ ಇಲ್ಲ. ಓಟುಗೆ ಆ ಸಮಯದಲ್ಲಿ ತುಂಬಾ ಭಯನೂ ಇರ್ಲಿಲ್ಲ, ಆದ್ರೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಮುಖದಲ್ಲಿ ಸ್ಮೈಲು, ನಾರ್ಮಲ್ ಚೆಕ್ ಆಗಿರ್ಬೋದು ಅನ್ಕೊಂಡಿದ್ದ. ಆದ್ರೆ ಸ್ವಲ್ಪ ಸಮಯದ ನಂತರ ಒಬ್ಬ ಆಫೀಸರ್ ಬಂದ್ ಹೇಳ್ತಾನೆ, ಓಟೋಗೆ ತುಂಬಾನೇ ಹುಷಾರಿಲ್ಲ, ಹಾಗಾಗಿ ಅವನ ಆಸ್ಪತ್ರೆಗೆ ತಗೊಂಡು ಹೋಗಿದ್ದೀವಿ ಅಂತ. ಎಲ್ರಿಗೂ ಶಾಕ್ ಆಗುತ್ತೆ, ಇಷ್ಟು ಹೊತ್ತು ಚೆನ್ನಾಗಿದ್ದ ಹುಡ್ಗ ಅಷ್ಟು ಬೇಗ ಏನಾಯ್ತು ಅಂತ. ಆದ್ರೆ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇತ್ತು. ಎಲ್ರೂ ತಮ್ಮ ದೇಶಕ್ಕೆ ಹೋದ್ರು, ಓಟೋನ ಹೊರತುಪಡಿಸಿ. ಓಟೋ ಓಂಬಿಯರ್ ನಾರ್ತ್ ಕೊರಿಯಾ ಹೋಗಿದ್ದಾನೆ, ಆದ್ರೆ ಮರಳಿ ಬಂದಿಲ್ಲ ಅನ್ನೋ ಸುದ್ದಿ ಮೀಡಿಯಾದಲ್ಲಿ ಹರಡುತ್ತೆ. ಕೆಲ ದಿನಗಳ ನಂತರ ನಾರ್ತ್ ಕೊರಿಯಾದ ಸ್ಟೇಟ್ ನ್ಯೂಸ್ ಏಜೆನ್ಸಿ KCNA ಅನೌನ್ಸ್ ಮಾಡುತ್ತೆ,
ಓಟೋವನ್ನ ಒಂದು ಹಾಸ್ಟೆಲ್ ಆಕ್ಟ್ ಗಾಗಿ ಡಿಟೇನ್ ಮಾಡಲಾಗಿದೆ ಅಂತ. 6 ವಾರಗಳ ನಂತರ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಓಟೋ ಒಂದು ಕನ್ಫೆಷನ್ ಕೊಡ್ತಾನೆ. ಅವನು ಹೋಟೆಲ್ ನ ಸ್ಟಾಫ್ ಓನ್ಲಿ ಏರಿಯಾದಿಂದ ಒಂದು ಪ್ರೊಪಗಂಡಾ ಪೋಸ್ಟರ್ ನ ಕದಿಯೋಕೆ ಪ್ರಯತ್ನ ಪಟ್ಟಿದ್ದ ಅಂತ. ನಾರ್ತ್ ಕೊರಿಯಾದಲ್ಲಿ ಇಂಥ ಪೋಸ್ಟರ್ ಗಳನ್ನ ಕದಿಯೋದಾಗಿರ್ಬೋದು, ಅದನ್ನ ಹಾಳು ಮಾಡೋದು ತುಂಬಾನೇ ಗಂಭೀರವಾದ ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಈ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಓಟು ನಾರ್ತ್ ಕೊರಿಯಾದ ಲೀಡರ್ ಮುಂದೆ ದಯೆಗಾಗಿ ಬೇಡ್ಕೊಳ್ತಾ ಇದ್ದ. ಅವನು ಮತ್ತೆ ಮತ್ತೆ ಕೇಳ್ತಾ ಇದ್ದ, ಇದು ನನ್ನ ಜೀವನದ ದೊಡ್ಡ ತಪ್ಪು, ದಯವಿಟ್ಟು ನನಗೆ ಒಂದು ಅವಕಾಶ ಕೊಡ್ಬೇಕು ಅಂತ, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದ್ದ. ಆದ್ರೆ ಇದು ನಿಜವಾದ ಕನ್ಫೆಷನ್ ಆಗಿತ್ತಾ ಅಥವಾ ಬಲವಂತವಾಗಿ ಹೇಳಿಸಲಾಗಿತ್ತಾ ಗೊತ್ತಿಲ್ಲ. ಇಲ್ಲಿ ಈಗಾಗಲೇ ನಾರ್ತ್ ಕೊರಿಯಾದಲ್ಲಿರುವಂತಹ ಪ್ರಿಸನರ್ಸ್ ಗಳು ಹೇಳೋರ ಪ್ರಕಾರ ಇಲ್ಲಿ ಇಂಥ ಕನ್ಫೆಷನ್ ಗಳನ್ನ ಬಲವಂತವಾಗಿ ಮಾಡಿಸ್ತಾರೆ ಅಂತ. ಓಟೋ ಕೊಟ್ಟಂತಹ ಕನ್ಫೆಷನ್ ಅಲ್ಲಿ ಇನ್ನು ವಿಚಿತ್ರವಾದಂತಹ ಕ್ಲೈಮ್ಸ್ ಇದ್ವು. ಈ ಪೋಸ್ಟರ್ ಕದಿಯೋ ಐಡಿಯಾ ಅವನ್ಗೆ ತನ್ನ ಹೋಮ್ ಟೌನ್ ಅಂದ್ರೆ ಯುಎಸ್ಎಯ ಮೆಥಡಿಸ್ಟ್ ಚರ್ಚ್, ಯೂನಿವರ್ಸಿಟಿ ಆಫ್ ವರ್ಜಿನಿಯಾದ ಝಡ್ ಸೊಸೈಟಿ ಎಂಬ ಸೀಕ್ರೆಟ್ ಗ್ರೂಪ್ ಮತ್ತು CIA ಒಟ್ಟಿಗೆ ಕೊಟ್ಟವು ಅಂತ ಹೇಳಿದ್ದ ಅಂತ. ಆದ್ರೆ ಇದಾದ ನಂತರ USA ಗವರ್ಮೆಂಟ್ ಮಾತ್ರ ಸ್ಪಷ್ಟವಾಗಿ ಹೇಳ್ತು, ಇದು ಎಲ್ಲ ಒಂದು ಸ್ಕ್ರಿಪ್ಟ್, ಅದನ್ನ ಓಟು ಓದ್ಬೇಕಾಯ್ತು. ಅವ್ನು ಹೇಳ್ತಿದ್ರಲ್ಲಿ ಯಾವ್ದು ಅರ್ಥನೇ ಇರ್ಲಿಲ್ಲ. ಈ ಸೀಕ್ರೆಟ್ ಸೊಸೈಟಿ ಚರ್ಚ್ ಎಲ್ರೂ ಕೂಡ ನಾವ್ ಇಂಥದ್ದೇನು ಹೇಳಲಿಲ್ಲ ಅಂತ ಡಿನೈ ಮಾಡಿದ್ರು. ಇದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು, ನಾರ್ತ್ ಕೊರಿಯಾ ಓಟೋ ಇಷ್ಟು ದೊಡ್ಡ ಕ್ರೈಮ್ ಮಾಡಿದಾನೆ, ಅದ್ರ ಹಿಂದೆ ಎಷ್ಟು ದೊಡ್ಡ ಸಂಚು ಇದೆ ಅಂತ ತಿಳಿಸೋಕೆ ಪ್ರಯತ್ನ ಮಾಡ್ತಾ ಇತ್ತು. ಆದ್ರೆ ವಾಸ್ತವದಲ್ಲಿ ಅಂತದ್ದೇನು ಇರ್ಲಿಲ್ಲ. ಈ ಪ್ರೆಸ್ ಕಾನ್ಫರೆನ್ಸ್ ನಂತರ ಓಟು ತನ್ನ ಜೀವ ಉಳಿಸ್ಕೊಳ್ಳೋಕೆ ಮಾತ್ರ ಬೇಡ್ಕೊಳ್ತಾ ಇದ್ದ. ನನ್ನನ್ನ ಬಿಟ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದ. ಅವನ್ಗೆ ಎಲ್ಲಾ ವಿಷಯಗಳ ಬಗ್ಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ದ. ಆದ್ರೆ ಯಾರು ಅವನ ಮಾತು ಕೇಳೋರೇ ಇರ್ಲಿಲ್ಲ. ಅಲ್ಲಿ ಪೊಲೀಸರು ಬರ್ತಾರೆ, ಓಟೋವನ್ನ ಹಿಡ್ಕೊಳ್ತಾರೆ, ಮತ್ತೆ ಎಲ್ಲರ ಮುಂದೆ ಅವನನ್ನ ಕರ್ಕೊಂಡು ಹೋಗ್ತಾರೆ. ಅವನು ಅಳ್ತಾ ಬೇಡ್ಕೊಳ್ತಾ ಇರ್ತಾನೆ. ಆದ್ರೆ ಯಾರು ಅವನ ಮೇಲೆ ದಯ ತೋರಿಸೋದಿಲ್ಲ. ಈ ಪ್ರೆಸ್ ಕಾನ್ಫರೆನ್ಸ್ ನಂತರ ಓಟೋ ಬಗ್ಗೆ ಎಲ್ರಿಗೂ ಗೊತ್ತಾಗತ್ತೆ. ಇದರಿಂದ ಅಮೆರಿಕದವರಿಗೆ ತುಂಬಾನೇ ಕೋಪ ಬರುತ್ತೆ. ಯಾಕಂದ್ರೆ ಕೇವಲ ಒಂದು ಪೋಸ್ಟರ್ ಹರಿದ ವಿಷಯಕ್ಕೆ ಓಟೋವನ್ನ ಇಷ್ಟು ದಿನಗಳ ಕಾಲ ನಾರ್ತ್ ಕೊರಿಯಾದಲ್ಲಿ ಹಿಡಿದಿಟ್ಕೊಂಡಿರೋದಾ? ಅವನ ರಿಲೀಸ್ಗಾಗಿ ಅಮೆರಿಕ ಜನತೆ ಹಾಗೆ ಓಟೋನ ತಂದೆ ತಾಯಿ, ಸಂಬಂಧಿಕರು ಎಲ್ಲರೂ ಸರ್ಕಾರದ ಮೇಲೆ ಭಾರಿ ಒತ್ತಡವನ್ನ ಹಾಕ್ತಾರೆ. ಪ್ರೆಸ್ ಕಾನ್ಫರೆನ್ಸ್ ನ ಕೆಲ ದಿನಗಳ ನಂತರ ಮಾರ್ಚ್ 16, 2016ರಂದು ನ್ಯೂಯಾರ್ಕ್ ನಲ್ಲಿ USNY ಬಿಲ್ ರಿಚರ್ಡ್ಸ್ ನ ನಾರ್ತ್ ಕೊರಿಯನ್ ಡಿಪ್ಲೊಮ್ಯಾಟ್ಸ್ ಜೊತೆ ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ನ ಮುಖ್ಯ ಅಜೆಂಡಾ ಓಟೋನ ರಿಲೀಸ್ ಆಗಿರುತ್ತೆ. ಆದ್ರೆ ಈ ಮೀಟಿಂಗ್ ನಡೆದ ಕೆಲವೇ ಗಂಟೆಗಳ ನಂತರ ನಾರ್ತ್ ಕೊರಿಯಾ ತನ್ನ ಇನ್ನೊಂದು ಹೆಜ್ಜೆ ಇಡುತ್ತೆ. ಓಟೋವನ್ನ ನಾರ್ತ್ ಕೊರಿಯಾದ ಸುಪ್ರೀಂ ಕೋರ್ಟ್ಗೆ ಟ್ರಯಲ್ ಗಾಗಿ ಕರೆದುಕೊಂಡು ಹೋಗ್ಲಾಗತ್ತೆ. ಅವನ ಮೇಲೆ ಆರ್ಟಿಕಲ್ 60 ಅಡಿಯಲ್ಲಿ ಸಬ್ವರ್ಷನ್ ಚಾರ್ಜ್ ಹಾಕಲಾಗುತ್ತೆ. ಆ ಕೋರ್ಟ್ ಅಲ್ಲಿ ಕೂಡ ಸಾಬೀತ್ ಮಾಡ್ತಾರೆ, ಆಟೋ US ಗವರ್ಮೆಂಟ್ ನ ಹೋಸ್ಟೈಲ್ ಪಾಲಿಸಿಗಳ ಪ್ರಕಾರ ಈ ಕ್ರೈಮ್ ಮಾಡಿದ್ದಾನೆ, ನಾರ್ತ್ ಕೊರಿಯನ್ ಜನರ ಯುನಿಟಿಯನ್ನ ಮುರಿಯೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಂತ ಹೇಳಲಾಗತ್ತೆ. ಈ ಟ್ರಯಲ್ ಕೇವಲ 1 ಗಂಟೆ ಮಾತ್ರ ನಡೆಯುತ್ತೆ. ಎವಿಡೆನ್ಸ್ ಗಳಿಗಾಗಿ ಓಟೋನ ಕನ್ಫೆಷನ್, CCTV ಫುಟೇಜ್, ಫಿಂಗರ್ ಪ್ರಿಂಟ್ಸ್, ವಿಟ್ನೆಸ್ ಮತ್ತೆ ಟೆಸ್ಟಿಮೋನಿ ಗಳನ್ನ ತೋರಿಸಲಾಗುತ್ತೆ. CCTV ಫುಟೇಜ್ ನಲ್ಲಿ ಸ್ಪಷ್ಟವಾಗಿ ಕಾಣ್ತಿತ್ತು, ಒಬ್ಬ ವ್ಯಕ್ತಿ ಸ್ಟಾಫ್ ಓನ್ಲಿ ಏರಿಯಾದೊಳಗೆ ಹೋಗಿ ಆ ಪೋಸ್ಟರ್ ಅನ್ನ ತೆಗೆದುಕೊಳ್ತಿರೋದು. ಆದ್ರೆ ವಿಡಿಯೋದಲ್ಲಿ ಅದು ಓಟೋನ ಅಥವಾ ಬೇರೆ ಯಾರೋ ಅಂತ ಕ್ಲಿಯರ್ ಆಗಿ ಕಾಣ್ತಿರ್ಲಿಲ್ಲ. ಆದ್ರೆ ನಾರ್ತ್ ಕೊರಿಯನ್ ಗೈಡ್ ಕನ್ಫರ್ಮ್ ಮಾಡ್ತಾನೆ ಆ ವ್ಯಕ್ತಿ ಓಟೋನೆ ಅಂತ. ಮಾರ್ಚ್ 18 KCNA ಒಂದು ಲೋ ರೆಸಲ್ಯೂಷನ್ ವಿಡಿಯೋ ಕೂಡ ರಿಲೀಸ್ ಮಾಡುತ್ತೆ. ಅದರಲ್ಲಿ 1 ಗಂಟೆ 57 ನಿಮಿಷ ಬೆಳಗಿನ ಜಾವ ಸ್ಟ್ಯಾಂಪ್ ಇರುತ್ತೆ. ಅದರಲ್ಲಿ ಒಂದು ಫಿಗರ್ ಪೋಸ್ಟರ್ ಅನ್ನ ಗೋಡೆಯಿಂದ ತೆಗೆದು ನೆಲಕ್ಕೆ ಬೀಳಿಸ್ತಿರೋದು ಕಾಣಿಸುತ್ತೆ. ಓಟು ತನ್ನ ಕನ್ಫೆಷನ್ ಅಲ್ಲಿ ಹೇಳಿದ್ದು ಅವನು ಪೋಸ್ಟರ್ ಅನ್ನ ತೆಗೆದುಕೊಂಡಿದ್ದಾನೆ, ಆದ್ರೆ ಅದನ್ನ ಅಲ್ಲೇ ಬಿಟ್ಟಿದ್ದಾನೆ, ಯಾಕಂದ್ರೆ ಅದನ್ನ ಕ್ಯಾರಿ ಮಾಡೋಕೆ ತುಂಬಾ ದೊಡ್ಡದಾಗಿತ್ತು ಅಂತ. ಹೋಟೆಲ್ ನ ಒಬ್ಬ ಸ್ಟಾಫ್ ಕೂಡ ಕೋರ್ಟ್ ನಲ್ಲಿ ಟೆಸ್ಟಿಮೋನಿ ನೀಡುತ್ತಾನೆ. ನಾನು ಡ್ಯೂಟಿ ಮುಗಿಸಿ ಹೋಗ್ತಾ ಇದ್ದಾಗ ಎಲ್ಲವೂ ನಾರ್ಮಲ್ ಆಗಿತ್ತು. ನಾನು ವಾಪಸ್ ಬಂದಾಗ ಪೋಸ್ಟರ್ ನೆಲಕ್ಕೆ ಬಿದ್ದಿತ್ತು. ಯಾರೋ ಉದ್ದೇಶಪೂರ್ವಕವಾಗಿ ಪ್ರೊಪಗಂಡಾ ಸ್ಲೋಗನ್ ತೆಗೆದಿದ್ದಾರೆ ಅಂತ ನನ್ಗನ್ಸ್ತು. ತಕ್ಷಣ ನಾನು ಸೆಕ್ಯೂರಿಟಿಯನ್ನ ಕರೆದು ಅಥಾರಿಟೀಸ್ಗೆ ಇನ್ಫಾರ್ಮ್ ಮಾಡಿದೆ ಅಂದ. ಕೋರ್ಟ್ ನಲ್ಲಿ ಓಟೋನ ಕನ್ಫೆಷನ್ ಅನ್ನ ಜೋರಾಗಿ ಎಲ್ರಿಗೂ ಕೇಳಿಸಲಾಯಿತು. ಅದರಲ್ಲಿ ಓಟೋ ಹೇಳಿದೇನೆಂದ್ರೆ, ನಾನು USA ಆಡಳಿತದ ಮಾತಿಗೆ ಮರಳಾಗಿ ಇಲ್ಲಿ ಕ್ರೈಮ್ ಮಾಡೋಕೆ ಬಂದಿದ್ದು. ಮುಂದಿನ ದಿನದಲ್ಲಿ ಗವರ್ಮೆಂಟ್ ಯಾರನ್ನು ಈ ರೀತಿ ಮ್ಯಾನಿಪುಲೇಟ್ ಮಾಡಬಾರ್ದು ಅಂತ ನಾನ್ ಬಯಸ್ತೀನಿ ಅಂತ ಹೇಳ್ತಾನೆ. ನಾನು ಸಂಪೂರ್ಣವಾಗಿ DPR ಕೊರಿಯಾದ ಸರ್ಕಾರ ಮತ್ತು ಜನರ ಬಳಿ ಕ್ಷಮೆ ಕೇಳ್ತೇನೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ, ನಾನು ಜೀವನದಲ್ಲಿ ಅತಿ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಮತ್ತೆ ಕನ್ಫೆಷನ್ ಮಾಡ್ಕೊಳ್ತಾನೆ. ಈ ಎಲ್ಲಾ ಸಾಕ್ಷಿಗಳ ಆಧಾರದಲ್ಲಿ ನಾರ್ತ್ ಕೊರಿಯಾ ತನ್ನ ಫೈನಲ್ ಜಜ್ಮೆಂಟ್ ಪಾಸ್ ಮಾಡುತ್ತೆ. ಅದರಲ್ಲಿ ಓಟೋಗೆ 15 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಅದು ಹಾರ್ಡ್ ಲೇಬರ್ ಜೊತೆಗೆ. ಒಂದು ಪೋಸ್ಟರ್ ಹರಿದ ಕಾರಣಕ್ಕೆ 15 ವರ್ಷಗಳ ಜೈಲು. ಇದನ್ನ ನೀವೇ ಕಲ್ಪಿಸಿಕೊಳ್ಳಿ. ಅದು ಒಂದು ಅಂತ CCTV ಫುಟೇಜ್ ಆಧಾರದಲ್ಲಿ. ಅದರಲ್ಲಿ ಕ್ಲಿಯರ್ ಆಗಿ ಓಟೋನ ಅಥವಾ ಬೇರೆ ಯಾರೋ ಅಂತಾನೂ ಕಾಣಿಸ್ತಾ ಇಲ್ಲ. ಹ್ಯೂಮನ್ ರೈಟ್ಸ್ ವಾಚ್ ತಕ್ಷಣವೇ ಇದಕ್ಕೆ ಪ್ರತಿಕ್ರಿಯೆ ನೀಡುತ್ತೆ. ಅವರು ಇದನ್ನ ಕಂಗಾರು ಕೋರ್ಟ್ ಅಂತ ಕರೀತಾರೆ. ಅಂದ್ರೆ ಇದೊಂದು ನಕಲಿ ಕೋರ್ಟ್, ಅಲ್ಲಿ ಕೇವಲ ತೋರಿಕೆ ಮಾತ್ರ ಇರುತ್ತೆ. ಹ್ಯೂಮನ್ ರೈಟ್ಸ್ ಗಾಗಿ ಹೋರಾಡ್ತಿದ್ದೀವಿ ಅಥವಾ ಜಸ್ಟಿಸ್ ಕೊಡ್ತಿದ್ದೀವಿ ಎಂಬ ನಾಟಕ ಮಾತ್ರ
ವಾಸ್ತವದಲ್ಲಿ ಅಲ್ಲಿ ಏನೂ ಇರೋದಿಲ್ಲ. ಅವರ ಪ್ರಕಾರ ಇದು ತುಂಬಾ ಅತಿರೇಕ ಮತ್ತು ಶಾಕ್ ಕೊಡುವ ನಿರ್ಧಾರವಾಗಿತ್ತು. ಯುಎಸ್ಎ ಸ್ಟೇಟ್ ಡಿಪಾರ್ಟ್ಮೆಂಟ್ ನ ಸ್ಪೋಕ್ಸ್ಮನ್ ಮಾರ್ಕ್ ಟೋನರ್ ಹೇಳಿದ್ದೇನೆಂದ್ರೆ, ನಾರ್ತ್ ಕೊರಿಯಾ ಅಮೆರಿಕ ನಾಗರಿಕರನ್ನ ರಾಜಕೀಯ ಉದ್ದೇಶಕ್ಕಾಗಿ ಅರೆಸ್ಟ್ ಮಾಡುತ್ತಾರೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು ಏನೇ ಕ್ಲೈಮ್ ಮಾಡಿದ್ರು ಕೂಡ O2ನ ವಾಪಸ್ ಕರೆತರೋದಕ್ಕೆ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಅಮೆರಿಕದಲ್ಲಿ ಒಬಾಮಾ ಸರ್ಕಾರ ಇತ್ತು. O2ನ ತಂದೆ ತಾಯಿ ಅಡ್ಮಿನಿಸ್ಟ್ರೇಷನ್ ಅಧಿಕಾರಿಗಳನ್ನ ಭೇಟಿಯಾಗ್ತಾರೆ. ಎಲ್ಲಾ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸ್ತಾರೆ. ಅದಾದ ನಂತರ ನವೆಂಬರ್ ತಿಂಗಳು ಬರುತ್ತೆ. ಅಮೆರಿಕದಲ್ಲಿ ಎಲೆಕ್ಷನ್ ನಡೆಯುತ್ತೆ. ಒಬಾಮಾ ಹೋಗ್ತಾರೆ. ಟ್ರಂಪ್ ಅಮೆರಿಕದ ಮುಂದಿನ ಅಧ್ಯಕ್ಷರಾಗ್ತಾರೆ. ಟ್ರಂಪ್ ಅಧ್ಯಕ್ಷರಾದ ನಂತರ ಈ ಕೇಸನ್ನ ಗಂಭೀರವಾಗಿ ತೆಗೆದುಕೊಳ್ಳಲಾಗುತ್ತೆ. ಏಪ್ರಿಲ್ 2017ರಲ್ಲಿ ಯುಎಸ್ ಡಿಪ್ಲೊಮ್ಯಾಟ್ ಜೋಸೆಫ್ ನಾರ್ವೆಗೆ ಹೋಗ್ತಾರೆ. ಇದು ಸೀಕ್ರೆಟ್ ನ್ಯೂಕ್ಲಿಯರ್ ನೆಗೋಷಿಯೇಷನ್ ಗಳ ಭಾಗವಾಗಿತ್ತು. ಅಲ್ಲಿ ಅವರು ನಾರ್ತ್ ಕೊರಿಯಾದ ಅಧಿಕಾರಿಗಳ ಜೊತೆ O2 ರಿಲೀಸ್ ಬಗ್ಗೆ ಮಾತುಕತೆ ನಡೆಸ್ತಾರೆ. ಅಲ್ಲಿ ಒಂದು ಒಪ್ಪಂದವಾಗುತ್ತೆ, ಪ್ರಿಸನರ್ಸ್ ಗಳನ್ನ ವಿಸಿಟ್ ಮಾಡಬಹುದು ಅಂತ. ಆದ್ರೆ O2ನ ನೋಡೋದಕ್ಕೆ ಬಿಡೋದಿಲ್ಲ. ಇದರಲ್ಲಿ ಇನ್ನೂ ಕೆಲವು ತಿಂಗಳುಗಳ ಕಾಲ ಕಳೆದು ಹೋಗುತ್ತೆ. ಏಪ್ರಿಲ್ 2017ರಲ್ಲಿ ಯುಎಸ್ ಡಿಪ್ಲೊಮ್ಯಾಟ್ ಜೋಸೆಫ್ ನಾರ್ವೆಗೆ ಹೋಗ್ತಾರೆ. ಇದು ಸೀಕ್ರೆಟ್ ನ್ಯೂಕ್ಲಿಯರ್ ನೆಗೋಷಿಯೇಷನ್ ಗಳ ಭಾಗವಾಗಿತ್ತು. ಅಲ್ಲಿ ಅವರು ನಾರ್ತ್ ಕೊರಿಯಾದ ಅಧಿಕಾರಿಗಳ ಜೊತೆ O2 ರಿಲೀಸ್ ಬಗ್ಗೆ ಮಾತುಕತೆ ನಡೆಸ್ತಾರೆ. ಒಂದು ಒಪ್ಪಂದ ಕೂಡ ಆಗುತ್ತೆ. ಪೀಡಿಸ್ ಅಂಬಾಸಿಡರ್ ಪ್ರಿಸನರ್ಸ್ ಗಳನ್ನ ವಿಸಿಟ್ ಮಾಡಬಹುದು ಅಂತ. ಆದ್ರೆ ಆಗ್ಲೂ ಕೂಡ O2ನ ಮಾತ್ರ ನೋಡೋದಕ್ಕೆ ಬಿಡೋದಿಲ್ಲ. ಇದಾದ ನಂತರ ಹಲವಾರು ತಿಂಗಳುಗಳು ಕಳೆದು ಹೋಗುತ್ತವೆ. ನಂತರ ಜೂನ್ ತಿಂಗಳು ಒಂದು ದಿನ ಬೆಳಿಗ್ಗೆ ಅಕಸ್ಮಾತ್ ಆಗಿ UN ಅವರಿಗೆ ಒಂದು ಅರ್ಜೆಂಟ್ ಆಗಿ ಕರೆ ಬರುತ್ತೆ. O2 ಅನ್ಕಾನ್ಶಿಯಸ್ ಆಗಿದ್ದಾನೆ ಅಂತ. UN ಈ ವಿಷಯವನ್ನ ನೇರವಾಗಿ ಪ್ರೆಸಿಡೆಂಟ್ ಟ್ರಂಪ್ ಅವರಿಗೆ ಹೇಳ್ತಾರೆ. ಟ್ರಂಪ್ಗೆ ಈ ಸುದ್ದಿ ತಿಳಿದ ತಕ್ಷಣ ಅವರು ಒಂದೇ ಮಾತು ಹೇಳ್ತಾರೆ, ಬ್ರಿಂಗ್ ಹಿಮ್ ಹೋಮ್ ನೌ. ಡಾಕ್ಟರ್ ಮೈಕಲ್ ಫ್ಲೂಕಿಗರ್ ಕೊರಿಯಾಗೆ ಹೋಗಲು ರೆಡಿ ಆಗ್ತಾರೆ. ಜಪಾನ್ ಏರ್ ಸ್ಪೇಸ್ ಕ್ರಾಸ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಒಂದು ನಾರ್ತ್ ಕೊರಿಯನ್ ವಾಯ್ಸ್ ಬರುತ್ತೆ, ಪ್ರೊಸೀಡ್ ಫಾರ್ ಲ್ಯಾಂಡಿಂಗ್. ಇದನ್ನ ಕೇಳ್ತಿದ್ದಂತೆ ಅಮೆರಿಕ ತಂಡವನ್ನ ಒಂದು ಆಪ್ಟಿಮೆಂಟ್ ಗೆಸ್ಟ್ ಹೌಸ್ ಅಲ್ಲಿ ಇರಿಸಲಾಗುತ್ತೆ. ನಂತರ ಒಂದಷ್ಟು ಚರ್ಚೆಗಳು, ಮಾತುಕತೆಗಳು ನಡೆಯುತ್ತೆ. ನಾರ್ತ್ ಕೊರಿಯನ್ಸ್ ಮತ್ತೆ ಹೇಳ್ತಾ ಇದ್ರು, O2 ಕ್ರೈಮ್ ಮಾಡಿದ್ದಾನೆ, ಅವನು ಪನಿಷ್ಮೆಂಟ್ ಫೇಸ್ ಮಾಡಲೇಬೇಕು ಅಂತ. ಆದ್ರೆ ಒಂದಷ್ಟು ಹೊತ್ತು ಮಾತುಕತೆ ನಂತರ ಕೊನೆಗೆ ಜೋಸೆಫ್ ಡಾಕ್ಟರ್ ಅವರಿಗೆ O2ವನ್ನ ತೋರಿಸಲಾಗುತ್ತೆ. O2 ಫ್ರೆಂಡ್ಶಿಪ್ ಹಾಸ್ಪಿಟಲ್ ಐಸಿಯುನಲ್ಲಿ ಸಂಪೂರ್ಣವಾಗಿ ಅನ್ಕಾನ್ಶಿಯಸ್ ಆಗಿ ಮಲಗಿದ್ದ. ಅವನ ದೇಹ ಸಂಪೂರ್ಣವಾಗಿ ದುರ್ಬಲವಾಗಿತ್ತು. ಯಾವುದೇ ಚಲನೆ ಕೂಡ ಇರಲಿಲ್ಲ. ಅವನನ್ನ ಫೀಡಿಂಗ್ ಟ್ಯೂಬ್ ಮೂಲಕ ಬದುಕಿಟ್ಟಿದ್ರು. ಡಾಕ್ಟರ್ ಫ್ಲೂಕಿಗರ್ ಕೈ ಚಪ್ಪಾಳೆ ಹೊಡೆದು ರೆಸ್ಪಾನ್ಸ್ ಚೆಕ್ ಮಾಡ್ತಾರೆ. ಆದ್ರೆ O2ದಿಂದ ಯಾವುದೇ ಪ್ರತಿಕ್ರಿಯೆ ಬರಲ್ಲ. ಚಾರ್ಟ್ಸ್ ಮತ್ತು ಬ್ರೈನ್ ಸ್ಕ್ಯಾನ್ ನಿಂದ ಇದು ಕನ್ಫರ್ಮ್ ಆಗುತ್ತೆ, ಆಕ್ಸಿಜನ್ ಲಾಸ್ ಕಾರಣದಿಂದ ಅವನ ಬ್ರೈನ್ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿತ್ತು. ಇಡೀ ರಾತ್ರಿ ಚರ್ಚೆ ನಡೆಯುತ್ತೆ. ಮರುದಿನ ಬೆಳಿಗ್ಗೆ UN ನಾರ್ತ್ ಕೊರಿಯನ್ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಪ್ಲೇನ್ ಬರ್ತಿದೆ, O2 ಇಲ್ಲದೆ ನಾವು ಹೋಗೋದಿಲ್ಲ. ಒತ್ತಡಕ್ಕೆ ಒಳಗಾಗಿ ಕೊನೆಗೆ ನಾರ್ತ್ ಕೊರಿಯಾ 1.5 ವರ್ಷಗಳ ನಂತರ O2ವನ್ನ ರಿಲೀಸ್ ಮಾಡುತ್ತೆ. ಅಮೆರಿಕ ಅಧಿಕಾರಿಗಳು O2ವನ್ನ ತಮ್ಮ ಜೊತೆ ಕರೆದುಕೊಂಡು ಹೋಗ್ತಾರೆ. ಪ್ಲೇನ್ ನಾರ್ತ್ ಕೊರಿಯಾದ ಏರ್ ಸ್ಪೇಸ್ ಬಿಟ್ಟ ಕ್ಷಣದಲ್ಲೇ ಡಾಕ್ಟರ್ O2ನ ಕಿವಿಯಲ್ಲಿ ತುಂಬಾ ನಿಧಾನವಾಗಿ ಹೇಳ್ತಾರೆ, ಯು ಆರ್ ಫ್ರೀ ನೌ. ಒಮ್ಮೆ ನಗ್ತಾ ಆಟ ಆಡ್ತಾ ಇದ್ದ ಹುಡುಗನ ಸ್ಥಿತಿ ನಾರ್ತ್ ಕೊರಿಯಾ ಏನ್ ಮಾಡಿತ್ತು ಅನ್ನೋದನ್ನ ಕಲ್ಪಿಸಿಕೊಳ್ಳಿ. ಡಿಸೆಂಬರ್ 29, 2015ರಂದು ಅಮೆರಿಕದಿಂದ ನಾರ್ತ್ ಕೊರಿಯಾಗೆ ಹೋದ O2 ಮತ್ತು ಜೂನ್ 13, 2017ರಂದು ವಾಪಸ್ ಬರುತ್ತಿದ್ದ O2. ಇವರಿಬ್ಬರ ಮಧ್ಯೆ ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇತ್ತು. ಒಮ್ಮೆ ನಗ್ನಗ್ತಾ ಇದ್ದ ಹುಡುಗ ಈಗ ಸಂಪೂರ್ಣವಾಗಿ ಚಲನೆ ಇಲ್ಲದ ವ್ಯಕ್ತಿಯಾಗಿದ್ದ. ಒಂದು ದೇಹ, ಅದರಲ್ಲಿ ಆತ್ಮವೇ ಇಲ್ಲದಂತೆ ಕೇವಲ ಉಸಿರಾಡ್ತಾ ಇತ್ತು, ಒಂದು ಜೀವಂತ ಶವದಂತೆ. ಅವನ ತಂದೆ ತಾಯಿ ಅವನನ್ನ ಪ್ರತಿದಿನ ನೋಡ್ತಾ ಅಳ್ತಾ ಇದ್ರು. ಅವರ ಎನರ್ಜೆಟಿಕ್ ಮಗ ಈಗ ಸಂಪೂರ್ಣವಾಗಿ ಬೇರೆ ವ್ಯಕ್ತಿಯಾಗಿ ಬದಲಾಗಿದ್ದ. ಆದ್ರೆ ಒಂದು ಒಳ್ಳೆ ವಿಷಯ ಏನಂದ್ರೆ O2 ಈಗ ಫ್ರೀ ಆಗಿದ್ದ. ಅವನು ತನ್ನ ದೇಶಕ್ಕೆ, ತನ್ನ ತಾಯಿ ತಂದೆ ಬಳಿಗೆ ವಾಪಸ್ ಬಂದಿದ್ದ. ಆದ್ರೆ ಅವನ ಸಂತೋಷ ಹೆಚ್ಚು ದಿನ ಉಳಿಲಿಲ್ಲ. O2 ಜೂನ್ 19, 2017ರಂದು ಕೊನೆಯ ಸೆರೆಳಿತಾನೆ. ಕೇವಲ 22 ವಯಸ್ಸಿನಲ್ಲಿ ತನ್ನದೇ ದೇಶದಲ್ಲಿ ಪ್ರಾಣ ತ್ಯಜಿಸ್ತಾನೆ. ಬಹುಶಃ ಅವನ ಆತ್ಮವು ಅಮೆರಿಕಕ್ಕೆ ಬರುವುದನ್ನೇ ಕಾಯ್ತಿತ್ತ ಏನು. O2ನ ತಂದೆ ತಾಯಿ ನಾರ್ತ್ ಕೊರಿಯಾದ ಮೇಲೆಯೇ ಸಂಪೂರ್ಣ ಆರೋಪ ಹಾಕ್ತಾರೆ. ಅವರ ಮಗನ ಸಾವಿಗೆ ನಾರ್ತ್ ಕೊರಿಯಾನೇ ಕಾರಣ ಅಂತ ಹೇಳಿದ್ರು. ಅವರ ಪ್ರಕಾರ ನಾರ್ತ್ ಕೊರಿಯಾ ಅವರ ಮಗನನ್ನ ಟಾರ್ಚರ್ ಮಾಡಿ ಕೊಂದಿತ್ತು. O2 ಕನ್ಫೆಷನ್ ವಿಡಿಯೋದಲ್ಲಿ ಅವನು ಫಿಸಿಕಲಿ ಫಿಟ್ ಆಗಿ ಕಾಣಿಸ್ತಿದ್ದ, ಆದ್ರೆ ಅವನ ಮೆಂಟಲ್ ಬ್ರೇಕ್ ಡೌನ್ ಸ್ಪಷ್ಟವಾಗಿ ಕಾಣ್ತಿತ್ತು. ಟ್ರಯಲ್ ಆದ ಮುಂದಿನ ದಿನವೇ ಅವನ ಹಾಸ್ಪಿಟಲ್ನಲ್ಲಿ ಕೋಮಾ ಸ್ಥಿತಿಯಲ್ಲಿ ಅಡ್ಮಿಟ್ ಮಾಡಲಾಗಿತ್ತು. ಈ ಎಲ್ಲಾ ವಿವರಗಳು ಮತ್ತೊಂದು ಪ್ರಶ್ನೆಯನ್ನ ಎತ್ತುತ್ತೆ. O2ಗೆ ಏನಾಯ್ತು ಅನ್ನೋದನ್ನೆಲ್ಲ 24 ಗಂಟೆಗಳ ಒಳಗೆ ಸೆಂಟೆನ್ಸಿಂಗ್ ಆದ ತಕ್ಷಣವೇ ಆಗಿತ್ತು. ಅಸಲಿ ಸತ್ಯ ಏನು? ಟಾರ್ಚರ್,
ಆಕ್ಸಿಡೆಂಟ್ ಅಥವಾ ಇನ್ನೇನಾದ್ರೂ. ಈ ಸತ್ಯವನ್ನ ಬಹುಶಃ ಯಾರೂ ತಿಳಿಯೋಕೆ ಸಾಧ್ಯ ಆಗಲ್ಲ. ಓಟೋಗೆ ಬೇರೆ ಬೇರೆ ದೇಶಗಳ ಸಂಸ್ಕೃತಿಗಳನ್ನ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇಷ್ಟ ಆಯಿತು. ಅದಕ್ಕಾಗಿ ಅವನು ಈಗಾಗಲೇ ಇಸ್ರೇಲ್, ಯುರೋಪ್ ಹಲವಾರು ದೇಶಗಳನ್ನ ಭೇಟಿ ಮಾಡಿದ್ದ. ಅದೇ ರೀತಿ ನಾರ್ತ್ ಕೊರಿಯಾದ ಸಂಸ್ಕೃತಿಯನ್ನ ನೋಡೋಕೆ ಅಲ್ಲಿಗೆ ಹೋಗಿದ್ದ. ಓಟೋ ನಾರ್ತ್ ಕೊರಿಯಾಗೆ ಹೋಗುವಾಗ ಅವನ ತಂದೆ ತಾಯಿ ಒಪ್ಪಿರ್ಲಿಲ್ಲ. ಅವರು ಹೇಳಿದ್ರು, ಮಗ ಬೇರೆ ಯಾವ್ದಾದ್ರೂ ದೇಶಕ್ಕೆ ಹೋಗು, ನಾರ್ತ್ ಕೊರಿಯಾ ಸರಿಯಿಲ್ಲ, ಅದ್ರ ಬಗ್ಗೆ ನಾವು ಕೇಳಿರೋದೆಲ್ಲ ನೋಡಿ ನಿನ್ನನ್ನ ಅಲ್ಲಿಗೆ ಕಳಿಸೋಕೆ ಇಷ್ಟಪಡೋದಿಲ್ಲ. ಆದ್ರೆ ಓಟೋ ಹೇಳಿದ, ಯಾವುದೇ ದೇಶ ಕೇಳಿದ್ರೆ ಚೆನ್ನಾಗಿರುವಂತೆ ತೋರೋದಿಲ್ಲ. ನಾವೇ ಅಲ್ಲಿಗೆ ಹೋಗಿ ಅಲ್ಲಿ ಜನರನ್ನ ಭೇಟಿಯಾದ್ರೆ ಪ್ರತಿಯೊಂದು ದೇಶವೂ ನಮ್ಗೆ ಇಷ್ಟ ಆಗತ್ತೆ. ನಾರ್ತ್ ಕೊರಿಯಾವು ಹಾಗೆ ಇರುತ್ತೆ. ನಾನು ಒಂದು ಬಾರಿ ಹೋಗಿ ಬರ್ತೀನಿ, ನಂತರ ನಿಮ್ಗೆ ಕತೆಗಳನ್ನ ಹೇಳ್ತೀನಿ ಅಂತ. ಆದ್ರೆ ಟ್ರಿಪ್ಗೆ ಹೋಗಿ ಕತೆ ಹೇಳೋಕೆ ಬಂದ ಹುಡುಗ ವಾಸ್ತವದಲ್ಲಿ ಅವನೇ ಒಂದು ಕತೆಯಾಗಿ ಬದಲಾಗ್ಬಿಟ್ಟಿದ್ದ. ಇವತ್ತು ಆ ಕಥೆನ ಜನರು ಬೇರೆ ಜನರಿಗೆ ಹೇಳ್ತಿದ್ದಾರೆ. ಇದು ಓಟೋ ಓಂಬಿಯರ್ ಜರ್ನಿ. ಇದು ಅಂತ ಕೇಸ್ ಇಡೀ ಜಗತ್ತಿಗೆ ಒಂದು ವಿಷಯ ತೋರಿಸ್ಕೊಟ್ಟಿತ್ತು. ಎಲ್ಲ ಜಾಗಕ್ಕೂ ಹೋಗಬೇಕೆಂದಿಲ್ಲ, ಕೆಲವು ಸ್ಥಳಗಳನ್ನ ಅವಾಯ್ಡ್ ಮಾಡಲೇಬೇಕು. ಆ ದೇಶಗಳಿಂದ, ಆ ಪ್ರದೇಶಗಳಿಂದ ನೀವು ಎಷ್ಟು ದೂರ ಇರ್ತೀರೋ ಅಷ್ಟೇ ಸುರಕ್ಷಿತ. ಏಕೆಂದ್ರೆ ಒಮ್ಮೆ ನೀವು ಅಲ್ಲಿ ಕಾಲಿಟ್ರೆ ನಿಮ್ಮ ಸರ್ಕಾರವು ನಿಮ್ಮನ್ನ ಉಳಿಸೋಕೆ ಸಾಧ್ಯವಿಲ್ಲ. ಓಟೋ ಕೇಸ್ ಎಲ್ಲರ ಕಣ್ಣು ತೆರೆಯುವಂತೆ ಮಾಡಿತ್ತು. ನಾರ್ತ್ ಕೊರಿಯಾ ಅಂದ್ರೆ ಏನು ಅನ್ನೋದನ್ನ ಜಗತ್ತಿಗೆ ತೋರಿಸ್ತು. ಕೇವಲ ಒಂದೇ ಒಂದು ಪೋಸ್ಟರ್ ತೆಗೆದ ಕಾರಣಕ್ಕೆ ಓಟೋ ತನ್ನ ಜೀವವನ್ನೇ ಕಳ್ಕೊಂಡ. ನಿಮ್ಗೆ ಈ ರೀತಿಯ ನಿಜ ಘಟನೆಗಳು ಇಷ್ಟ ಆಗುತ್ತೆ ಅನ್ನೋದಾದ್ರೆ ಒಂದು ಲೈಕ್ ಕೊಡಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.